ಡಿಕೆ ಸುರೇಶ್ ಬಳಿಕ ಬಿಜೆಪಿ ಶಾಸಕನ ಮತ್ತೊಂದು ವಿವಾದಾತ್ಮಕ ಸ್ಟೇಟ್ಮೆಂಟ್. ಪ್ರತ್ಯೇಕ ದೇಶದ ಬಳಿಕ ಪ್ರತ್ಯೇಕ ರಾಜ್ಯದ ಕೂಗು. ಪ್ರತ್ಯೇಕ ರಾಜ್ಯದ ಅವಕಾಶ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗಲೇ ಜಾರ್ಖಂಡ್, ತೆಲಂಗಾಣ, ಛತ್ತೀಸ್ಗಢ ಮಾಡಿದ್ವಿ. ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಕೆಲವರು ಹೇಳಿದ್ರು. ರಾಜ್ಯಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗದೇ ಇದ್ದಾಗ ಬೇರೆ ರಾಜ್ಯ ಬೇಡಬಹುದು ಅನ್ನುವಂತ ವಿಚಾರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆ ಸಂಸದ ಡಿಕೆ ಸುರೇಶ್ ಅವರು ಭಾರತವನ್ನೇ ವಿಭಜನೆ ಮಾಡಬೇಕು ಅನ್ನುವಂತ ಮಾತುಗಳನ್ನಾಡಿದ್ರು. ಕಾರಣ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಹೇಗಂದ್ರೆ ಪ್ರತ್ಯೇಕ ರಾಜ್ಯದ ಕೂಗು. ಈ ವಿಚಾರವನ್ನ ಮುಂದಿಡ್ತಿದ್ದಾರೆ. ಕಾರಣ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ರಾಜ್ಯದ ಕೂಗು ಬರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಯತ್ನಾಳ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಚುನಾವಣಾ ಹೊಸ್ತಿಲಲ್ಲಿ ಯಾಕೆ ನಾಯಕರುಗಳು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಯಾಕೆ ಈ ರೀತಿಯ ಎಡವಟುಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ಯತ್ನಾಳ್ ಅವರ ಈ ಹೇಳಿಕೆ. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡಿಕೆ ಸುರೇಶ್ ಬಳಿಕ ಬಿಜೆಪಿ ಶಾಸಕರ ಮತ್ತೊಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಇದು. ಪ್ರತ್ಯೇಕ ದೇಶದ ಬಳಿಕ ಪ್ರತ್ಯೇಕ ರಾಜ್ಯದ ಕೂಗು ಯತ್ನಾಳ್ ಅವರಿಂದ. ಪ್ರತ್ಯೇಕ ರಾಜ್ಯದ ಅವಕಾಶ ಇದೆ ಅಂತ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ. ನಮ್ಮ ಸರ್ಕಾರ ಇದ್ದಾಗಲೇ ಜಾರ್ಖಂಡ್, ತೆಲಂಗಾಣ, ಛತ್ತೀಸ್ಗಢ ಮಾಡಿದ್ವಿ. ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಕೆಲವರು ಹೇಳಿದ್ರು, ಪ್ರಸ್ತಾಪ ಮಾಡಿದ್ದಾರೆ. ತಪ್ಪೇನಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಯತ್ನಾಳ್ ಅವರು. ಬೇರೆ ರಾಜ್ಯ ಬೇಡಬಹುದು, ಅದರಲ್ಲಿ ತಪ್ಪೇನಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಮತ್ತೊಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಬಿಜೆಪಿ ನಾಯಕನಿಂದ. ಈ ಹಿಂದೆ ಸಂಸದ ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಗೆ ಬಿಜೆಪಿ ನಾಯಕರ ಆಕ್ರೋಶ ವ್ಯಕ್ತಪಡಿಸಿದ್ರು, ಹೋರಾಟ ಮಾಡಿದ್ರು. ಈ ಕೂಡಲೇ ಅವರ ವಿರುದ್ಧ ಕ್ರಮ ಆಗಬೇಕು ಅಂದ್ರು, ದೇಶ ದ್ರೋಹಿ ಅಂತೆಲ್ಲ ಮಾತನಾಡಿದ್ರು. ಈಗ ಯತ್ನಾಳ್ ಅವರ ಸರದಿ. ಬಿಜೆಪಿ ನಾಯಕರು ತಮ್ಮ ನಾಯಕನ ಹೇಳಿಕೆಯನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ, ಇದು ಪ್ರಶ್ನೆ ಆಗ್ತಾ ಇದೆ. ಡಿಕೆ ಸುರೇಶ್ ಅವ್ರು ಮಾತನಾಡಿರೋದು ತಪ್ಪು ಅಂತ ಆದ್ರೆ ಯತ್ನಾಳ್ ಅವ್ರು ಮಾತನಾಡಿದ್ದು ಹಾಗಾದ್ರೆ ಏನು? ಪ್ರತ್ಯೇಕ ರಾಜ್ಯದ ಕೂಗು ಬೇಕಾ? ಯಾಕೆ ವಿಭಜನೆಯ ಮಾತುಗಳನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಮಾತನಾಡ್ತಿದ್ದಾರೆ? ಯಾಕೆ ಜನರ ಮನಸ್ಸಿನಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು, ಪ್ರತ್ಯೇಕ ದೇಶದ ಕೂಗು, ಈ ವಿಚಾರಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ
ಎಕ್ಸಾಕ್ಟ್ಲಿ, ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ನಾವು ಗಮನಿಸ್ತಾ ಇದ್ವಿ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರತ್ಯೇಕ ರಾಜ್ಯ ಅಸಮತೋಲನ ಆದಾಗ ಕೇಳೋದ್ರಲ್ಲಿ ತಪ್ಪೇನಿದೆ, ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ರಾಜ್ಯ ಆದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯತ್ನಾಳ್ ಅವರ ಹೇಳಿಕೆ ಬಿಜೆಪಿ ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ತಾರ ಅನ್ನುವಂತಹ ಪ್ರಶ್ನೆಗೆ ಬಹುಶಃ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ. ಕಾರಣ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ, BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾರೆ, ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಯತ್ನಾಳ್ ಅವರ ಈ ಹೇಳಿಕೆಗೆ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಅನ್ನೋದು ಮೋಸ್ಟ್ಲಿ ದೂರದ ಮಾತು ಅಂತ ಅನ್ಸುತ್ತೆ. ಆದ್ರೆ ಬಿಜೆಪಿ ನಾಯಕರು ಸಂಸದ DK ಸುರೇಶ್ ಅವರ ದೇಶ ವಿಭಜನೆಯ ಹೇಳಿಕೆಯನ್ನ ಖಂಡಿಸ್ತಾ ಇರುವಂತಹ ಹೊತ್ತಲ್ಲೇ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳ್ತಾ ಇರುವಂತಹ ಹೊತ್ತಲ್ಲೇ, ದೇಶ ದ್ರೋಹಿ ಅಂತ ಕರೀತಾ ಇರುವ ಹೊತ್ತಲ್ಲೇ ಯತ್ನಾಳ್ ಅವರು ಕೊಟ್ಟಿರುವಂತ ಈ ಹೇಳಿಕೆ ಸಹಜವಾಗಿ ಪಕ್ಷಕ್ಕೆ ಮುಜುಗರ ತರುವಂತ ಹೇಳಿಕೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾತನಾಡಿರುವಂತಹ ಪ್ರತಿ ಒಂದು ಮಾತು ಕೂಡ ಬಹಳ ಬಹಳ ಪರಿಣಾಮ ಬೀರುತ್ತೆ. ಜನರ ಮನಸ್ಸಲ್ಲಿ ಯಾವ ವಿಚಾರಗಳನ್ನ ಇವರು ತರೋದಕ್ಕೆ ಹೊರಟಿದ್ದಾರೋ ಅದು ತಪ್ಪು ಅನ್ನುವಂತಹ ವಿಚಾರ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಾರಣ ಅವರು ಮಾತನಾಡಿಸ್ತಾ ಇದ್ದಂತ ಸಂದರ್ಭದಲ್ಲೇ ಯತ್ನಾಳ್ ಅವರು ಈ ಹೇಳಿಕೆ ಕೊಟ್ಟಿರೋದು. ಭೀಮಾ ನಾಯಕ್, ಯಾವ ವಿಚಾರಕ್ಕೆ ಪ್ರತ್ಯೇಕ ರಾಜ್ಯದ ಹೇಳಿಕೆಯನ್ನ ಕೊಟ್ಟರು ಯತ್ನಾಳ್ ಅವರು? ಯಾವ ಸಮಯ ಸಂದರ್ಭ ಆಗಿತ್ತು? ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಹೇಳಿಕೆ ಬಂತು? ಎಸ್ ಶ್ರುತಿ, ಏನು ನಿನ್ನೆ ಶಿವಮೊಗ್ಗದಲ್ಲಿ ಪಂಚಮಶಾಲಿಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಶಿವಮೊಗ್ಗಕ್ಕೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿದ್ರು. ಈ ವೇಳೆಯಲ್ಲಿ ಅವರು ಏನು DK ಸುರೇಶ್ ಅವರನ್ನ ಏನು ದೇಶ ವಿಭಜನೆ ಹೇಳಿಕೆಯನ್ನ ನೀಡಿದ್ರು. ಅವರನ್ನ ಟೀಕಿಸುವ ಭರದಲ್ಲಿ ಏನು ಈ ಹಿಂದೆ ಉಮೇಶ್ ಕತ್ತಿ ಅವರು ಪ್ರತ್ಯೇಕ ರಾಜ್ಯದ ಕೂಗನ್ನ ಕೇಳಿದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೇನೆ ಏನು ದೇಶದಲ್ಲಿ ಏನು ರಾಜ್ಯದಲ್ಲಿ ಅಸಮತೋಲನೆ ಉಂಟಾದಾಗ ಅಥವಾ ದೇಶದ ರಾಜ್ಯದ ಜನರಿಗೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿದಾಗ ನಾವು ಬೇರೆ ರಾಜ್ಯಗಳನ್ನ ಮಾಡಬಹುದು ಅನ್ನುವಂತ ಮಾತನಾಡಿರೋದು. ಈ ಹಿಂದೆ ಸಹ ನಮ್ದೇ ಸರ್ಕಾರ ತೆಲಂಗಾಣವನ್ನ ಮಾಡಿರುವಂತದ್ದು, ಏನು ಛತ್ತೀಸ್ಗಢವನ್ನ ಬೇರೆ ರಾಜ್ಯಗಳಾಗಿ ನಮ್ಮದೇ ಸರ್ಕಾರ ಮಾಡಿದೆ. ಹಾಗೇನೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಸಮತೋಲನೆ ಅಥವಾ ಸಮಸ್ಯೆಗೆ ಸ್ಪಂದನೆ ಸಿಗದೆ ಇದ್ದಾಗ ಪ್ರತ್ಯೇಕ ರಾಜ್ಯವನ್ನ ಬೇಕಾದ್ರೆ ಕೇಳಬಹುದು, ದೇಶವನ್ನ ಕೇಳಬಾರದು ಅನ್ನುವಂತ ಮಾತನ್ನ ನಿನ್ನೆ ಯತ್ನಾಳ್ ಅವರು ಹೇಳಿರುವಂತದ್ದು ಶ್ರುತಿ. ಭೀಮಾ ನಾಯ್ಕ, ಈಗ ಪ್ರತ್ಯೇಕ ರಾಜ್ಯ ಅಂದ್ರೆ ಹೇಗೆ? ಈ ಹಿಂದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ಹೀಗೆ ಆದ್ರೆ ನಾವು ಪ್ರತ್ಯೇಕ ರಾಜ್ಯ ಮಾಡ್ತೀವಿ, ಆ ವಿಚಾರ ಎಲ್ಲ ಪ್ರಸ್ತಾಪ ಆಗಿತ್ತು. ಅದನ್ನೇ ಮನದಲ್ಲಿ ಇಟ್ಕೊಂಡು ಯತ್ನಾಳ್ ಅವರು ಈ ಹೇಳಿಕೆ ಕೊಟ್ಟಿದ್ದ ಹೇಗೆ? ಅದೇ ವಿಚಾರವಾಗಿ ಇರಬಹುದು ಶ್ರುತಿ. ಏನು ಅಂದ್ರೆ ಒಂದು ವೇಳೆ ಅವರು DK ಸುರೇಶ್ ಅವರನ್ನ ಟೀಕಿಸ್ತಾ ಇದ್ರು. ಟೀಕಿಸುವ ಭರದಲ್ಲಿ ಈ ಹಿಂದೆನೂ ಸಹ ಕೆಲವೊಂದು ಸತಿ ರಾಜ್ಯದಲ್ಲಿ ನಮಗೆ ಎಸ್ ಓಕೆ ಭೀಮಾ ನಾಯಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಯತ್ನಾಳ್ ಅವರ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಬಿಜೆಪಿ ನಾಯಕರ ಸಮರ್ಥನೆ ಹೇಗೆ ಯತ್ನಾಳ್ ಅವರ ಬೆನ್ನಿಗೆ ನಿಂತ್ಕೊಳ್ತಾರಾ ಈ ವಿಚಾರದಲ್ಲಿ ಗೊತ್ತಿಲ್ಲ. ಕಾರಣ ಅವರು ದೇಶ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕ್ತಾ ಇದ್ರು. ಈಗ ಪ್ರತ್ಯೇಕ ರಾಜ್ಯದ ಕೂಗು ತಮ್ಮದೇ ಪಕ್ಷದ ನಾಯಕರು ಕೊಟ್ಟಿರೋದ್ರಿಂದ ಯಾವ ರೀತಿಯ ಸಮರ್ಥನೆ ಬರುತ್ತೆ ಕಾದು ನೋಡ್ಬೇಕಾಗಿದೆ.